अस्सलामुअलैकुम वरहमतुल्लाहि वबरकातुहू। नाजरीन आदाब अर्ज है। MRF टीवी कर्नाटका में आपका इस्तकबाल है। आज हमारे साथ शहर मुदोल के कांग्रेस के मुखंड और लीडर्स मौजूद हैं। जो इंतखाब चल रहा है, सुबह से लेकर शाम तक ये हजरात मेहनत करते हैं, घर घर जाते हैं, अपने पक्ष का, अपने कैंडिडेट का वोट चलाने का किस अंदाज है, किस अंदाज से कर रहे हैं, उसकी मेहनत भी कर रहे हैं और अपने पक्ष की तरफ जोड़ने का काम भी कर रहे हैं। हमारे साथ जिला वक्फ बागलकोट वाइस प्रेसिडेंट आली जनाब गैबू साहब मोमिन है और कांग्रेस के मुखंड रमेश बेल्लूर साहब मौजूद हैं और मिर्जा साहब नायकोडी माजी वक्फ अध्यक्ष जिला बागलकोट वो भी मौजूद हैं और एक कांग्रेस के लीडर हैं गुरु प्रसाद बेल्लूर। इनसे चंद सवालात हम जानते हैं कि इस वक्त में जो ये मेहनत कर रहे हैं, इनकी मेहनत किस अंदाज से रंग लाने वाली है। ಮೊಟ್ಟ ಮೊದಲು MRF ಟಿವಿ ಕರ್ನಾಟಕ ವತಿಯಿಂದ ಎಲ್ಲರಿಗೂ ನಾನು ಸ್ವಾಗತ ಮಾಡುತ್ತೇನೆ। ಅಸೆಂಬ್ಲಿ ಇಲೆಕ್ಷನ್ जो ಈಗ ನಮ್ದು ನಡೀತಾ ಇದೆ, ಅದರ ಬಗ್ಗೆ ಪ್ರಚಾರ ಹ್ಯಾಂಗ ನಡೀತಾ ಇದೆ, ಏನೇನ್ ಸಮೀಕ್ಷೆಗಳು ನಿಮ್ಮ ಮುಂದೆ ಬರಲಿಕ್ಕೆ ಹತ್ತಿದ್ದಾವೆ ಪಕ್ಷ ಸಲುವಾಗಿ, ಅದಕ್ಕಾಗಿ ನಾವು ರಮೇಶ್ ಬೆಲ್ಲೂರ್ ಕಾಂಗ್ರೆಸ್ ಮುಖಂಡರು ಅವರಿಗೆ ಒಂದು ಮಾತು ಕೇಳೋಣ। ಸರ್, ಈಗ ನೀವು ಇಲೆಕ್ಷನ್ ಬಗ್ಗೆ ಏನ್ ಪ್ರಚಾರ ಮಾಡಕತ್ತೀರಿ, ಕಾಂಗ್ರೆಸ್ ಬಗ್ಗೆ, ನಿಮ್ ಕ್ಯಾಂಡಿಡೇಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಬಹುದು। ಸಮಸ್ತ MRF ಒಂಚಲನ ವೀಕ್ಷಕರಿಗೆ ಅತ್ಯಂತ ಗೌರವವಾದ ಪ್ರಣಾಮಗಳು, ಅದೇ ರೀತಿ ಈ ಸುದ್ದಿ ಸಂಪಾದಕರಿಗೂ ಅನಂತ ಧನ್ಯವಾದಗಳು। ಪ್ರಸ್ತುತ ಇವತ್ತು 2023 10ನೇ ತಾರೀಕಿನ ಒಂದು ನಿರ್ಣಾಯಕ ದಿನ। ಕರ್ನಾಟಕ ರಾಜ್ಯದ ವಿಧಾನಸೌಧನ್ನ ಯಾರು ಹತ್ತಬೇಕು ಅನ್ನೋದು ಈಗ ಕರ್ನಾಟಕದ ಭವ್ಯ ನಾಗರಿಕರು ಅವತ್ತು ಅದನ್ನ ನಿರ್ಧಾರ ಮಾಡ್ತಾರೆ। ಹಲವಾರು ವಿಧಾನಸಭೆ ಚುನಾವಣೆ ಎಸ್ಪೆಷಲಿ ಮುಧೋಳದಲ್ಲಿ ಹಲವಾರು ದಿಗ್ಗಜರನ್ನ ಕಂಡೈತಿ। ಅತ್ಯಂತ ಕಮ್ಯುನಿಟಿ ಒಳಗೆ ಕಡಿಮೆ ಇರ್ತಕ್ಕಂಥ HB ಶಾ ಅವ್ರ ಜನ ಅತಿ ಕಡಿಮೆ ಇದ್ರು। ಅವರು ಈ 1957 ನಂತರ ಅವರು ಬಂದಾರ। ಆಮೇಲೆ MV ನಾಯಕರು ಅಂತ ಹೇಳಿ ಡಾಕ್ಟರ್ VN ನಾಯಕ್ ಅದಾರ, ಅವರು ಬಂದಾರ। ಇವರೆಲ್ಲ ಸೀನಿಯರ್ಸು। ಅದಾದ ನಂತರ KP ನಾಡಗೌಡರು, ಇವರು ಒಂದು ರನ್ನನ ಬಗ್ಗೆ ಮುಧೋಳ ಇತಿಹಾಸವನ್ನ ಒಂದು ವಿಧಾನಸಭೆ ಒಳಗೆ ಹೇಳಿ ರೆಕಾರ್ಡ್ ಮಾಡಿ 3 ತಾಸು ರನ್ನನ ಬಗ್ಗೆ ಮಾತಾಡಿರ್ತಕ್ಕಂಥ ಇಂಥ ಹಿರಿಯ ಮುಖಂಡರನ್ನ ಮತ್ತು ಬುದ್ಧಿಶಾಲಿಗಳನ್ನ ಮತ್ತು ಅವರಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇದ್ದಿರ್ತಕ್ಕಂಥ ವಿಧಾನಸಭೆಯ ಸದಸ್ಯರನ್ನು ಕಂಡಿರ್ತಕ್ಕಂಥ ಮುಧೋಳ। ನಂತರ ಜಯವಂತ ಕಾಳೆಯವರು, ಜಮಖಂಡಿ ಅವರು, ನಂತರ BG ಜಮಖಂಡಿ ಅವರು, ಆಮೇಲೆ ಅದಾದ ನಂತರ ಗೋವಿಂದ ಕಾರಜೋಳ ಅವರು, RB ತಿಮ್ಮಾಪುರವರು, ವಿಶೇಷವಾಗಿ ಈ ಮತಕ್ಷೇತ್ರಕ್ಕೆ ಕಳೆದ ಒಂದು 20 ವರ್ಷಗಳಿಂದ 25 ವರ್ಷಗಳಿಂದ ಹಣಾಹಣಿ ನಡೆದದ್ದು ನೇರವಾಗಿ ಶ್ರೀಯುತ RB ತಿಮ್ಮಾಪುರವು ಕಾಂಗ್ರೆಸ್ ಮತ್ತು ಈ ಗೋವಿಂದ ಕಾರಜೋಳ ಅವರು ಒಮ್ಮೆ ಜನತಾದಳಕ್ಕೆ ನಿಂತರು, ಒಮ್ಮೆ BJP ನಿಂತರು ಮತ್ತು ಪುನಃ ಈಗ BJPಗೆ ಬಂದಾರ। ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ಜನ ಒಂದು ನಾವು ಇಷ್ಟೆಲ್ಲ ಹಗಲು ರಾತ್ರಿ ಅನ್ಲಾರ್ದೆ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11, 12, ಒಮ್ಮೆ 1 ಗಂಟೆ ಆಕೈತಿ ಜನರ ನಾವು ನಾವು ಪಕ್ಷದ ವತಿಯಿಂದ ನಾವು ಮಾತಾಡೋದಂತಂದ್ರೆ ನಾವು ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ನಮಗೈತಿ। ಯಾಕೈತಿಪ್ಪ ಅಂತ ಹೇಳಿದ್ರೆ ನಾವು ಹಿಂದಿನ ಇಲೆಕ್ಷನ್ದಲ್ಲಿ ನೋಡಿರ್ತಕ್ಕಂಥ ಸನ್ನಿವೇಶ, ಇವತ್ತಿನ ನೋಡಿರ್ತಕ್ಕಂಥ ಸನ್ನಿವೇಶ ಬಹಳಷ್ಟು ಬದಲಾವಣೆ ಕಂಡೈತಿ। ಬೆಲೆ ಏರಿಕೆಗಳು ಮತ್ತು ಸಾಮರಸ್ಯ ಇರಲಾರದ ಜೀವನ ಏನಾಕೈತಿವೋ ಏನಿರ್ತಕ್ಕಂಥ ಜೀವನ, ಬಡವರಿಗೆ ಒಂದು ಸಮಸ್ಯಾತ್ಮಕವಾಗಿರ್ತಕ್ಕಂಥ ಜೀವನ, ಇವನ್ನೆಲ್ಲ ಕಂಡು ಇಲ್ಲರಿ ದೂರ ಇರ್ತಾನೆ ನಾವು ಎಲ್ಲ ನಿಮ್ಮದ ಮಾಡ್ತೀವಿ, ಒಟ್ಟ ವಿಚಾರ ಬಿಡ್ರಿ, ಬದಲಾವಣೆ ಬಯಸು, ನಾವು ಒಟ್ಟ 20 ವರ್ಷ ಅದು ಸಾಕಾಗೈತ್ರಿ, ಏನೋ ಅಭಿವೃದ್ಧಿ ಅನ್ನೋದು ಏನಿಲ್ಲ ಅಂತ ಹೇಳಿ ಜನ ಸ್ಪಷ್ಟವಾಗಿ ಹೇಳ್ಕೊತ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತೈತೆ ಅಂತ ನಾವು ಹೇಳಕತ್ತಾನು ಮತದಾರ ಇವತ್ತು ನಮಗೆ ಹೇಳಕತ್ತಾನ। ಅದಕ್ಕೆ ಅವ್ರಿಗೆ ಮತದಾರ ಒಲವು ಈ ರೀತಿ ಐತೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಸರ್। हमारा दूसरा सवाल आली जनाब मिर्जा साहब नायकोडी से रहेगा। हम MRF टीवी कर्नाटका में आपका इस्तकबाल करते हैं। जैसा कि हम देख रहे हैं कि आप पक्ष के एतबार से बहुत ज़्यादा मेहनत कर रहे हैं,
क्या इस मर्तबा आपका कैंडिडेट जिसको आप मेहनत कर रहे हैं, जिसको आप जिताना चाह रहे हैं, क्या इस मर्तबा वो कैंडिडेट जीतेगा? आपको मुकम्मल यकीन है? अस्सलाम वालेकुम। अब्दुल वहाब चैरिटेबल ट्रस्ट को और उनके सब साथियों को, MRFT वालों को, आज हमारी मेहनत तो बहुत चली है। ये मेहनत देखे तो सब लोग क्या बोल रहे हैं, तुम्हारे ये बार कांग्रेस को चलाते हैं हमें, क्या पूरा कर्नाटक में हवा चली है आज? क्या ये हमारे मुधोल क्षेत्र उतना नहीं है, पूरे कर्नाटक में बहुत लोगों को हैरान हुए बीजेपी तरफ से। उसके वास्ते तुम्हारे कैंडिडेट ही चाहता है, कर को हमना भी 100% खातरी है। और सब लोग गरीबा सब कांग्रेस लाना कर को सब एक निर्धार ये कर ली, क्या निर्धार कर ली, डिसीजन हुए। इंशाअल्लाह तिम्मापुर साहब बहुत ज्यादा वोटों से जीतेंगे, मेरी ये है। ವೀಕ್ಷಕರೇ, ನಮ್ಮೊಂದಿಗೆ ಗುರುಪ್ರಸಾದ್ ಬೆಳ್ಳೂರ್ ಕಾಂಗ್ರೆಸ್ ಮುಖಂಡರು ಇದ್ದಾರೆ. ಗುರುಪ್ರಸಾದ್ ಬೆಳ್ಳೂರ್ ಅವರಿಗೆ ನಮ್ಮ ಕ್ವಶನ್ ಏನಿದೆ ಅಂತಂದ್ರೆ, ಈ ಸಲ ಹಿಂದ್ಕ ಇಲೆಕ್ಷನ್ ನೋಡಿದ್ರ ಕಾಂಗ್ರೆಸ್ ಏನ್ ಇವರು ಮುಖಂಡರಿದ್ದಾರೆ, ಇವ್ರ ಕ್ಯಾಂಡಿಡೇಟ್ 3 ಸಲ ಇಲ್ಲಿ ಇಲೆಕ್ಷನ್ಗೆ ವಿನ್ ಆಗಿಲ್ಲ. ಆದರೆ ಈ ಸಲ ಇವರಿಗೆ ಏನು ಖಚಿತ ಇದೆ ಇವ್ರ ಕ್ಯಾಂಡಿಡೇಟ್ 100% ವಿನ್ ಆಗ್ತಿದೆ, ಕಾಂಗ್ರೆಸ್ ಪಾರ್ಟಿ ಏನು ಅಭ್ಯರ್ಥಿ ಇದ್ದಾರೆ ಅವರೇನು ಚುನಾಯಿಸಿ ಬರ್ತಾರೆ ಅನ್ನೋದು ಇವರಿಗೆ ಖಾತ್ರಿ ಇದೆ? ನಿಜವಾಗ್ಲೂ ಈ ಸಲ ತಿಮ್ಮಾಪುರ ಸಾಹೇಬರು ಹರೀಶ್ ಬರ್ತಾರೆ. ಹಿಂದ ಸಾಹೇಬರು 3 ಸಲ ಸೋಲಾಕ ಯಾಕೆ ಕಾರಣ ಅನ್ನೋದು ಇಡೀ ಜಗತ್ತಿಗೆ ಗೊತ್ತೈತಿ, ನಮ್ಮ ಕ್ಷೇತ್ರದ ಜನತೆಗೆ ಗೊತ್ತೈತಿ. ಈ ಸಲ ಬಹಳಷ್ಟು ಅನುಕೂಲಕರವಾದಂತ ವಿಷಯಗಳು ನಮಗ ಅದಾವ. ಯಾಕಂದ್ರ ಓಟ್ಗಳ ವಿಘಟನೆಯನ್ನ ಮಾಡಿ ನಾವು ನೋಡಲಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ್ದು ಮತ್ತು ತಿಮ್ಮಾಪುರ ಸಾಹೇಬರ ಅಭಿಮಾನಿಗಳ ಏನು ಒಂದು ವೋಟರ್ ಬ್ಯಾಂಕ್ ಐತಿ ಅದು ಬಹಳಷ್ಟು ಸ್ಟ್ರಾಂಗ್ ಐತಿ. ಮತ್ತೆ ಈ ಸಲ ಏನಾಗೈತೆ ಅಂದ್ರೆ ಸತತವಾದಂತ ಬೆಲೆ ಏರಿಕೆಗಳು ಜನರ ಜೀವನದ ಗುಣಮಟ್ಟ ಹೆಚ್ಚಾಗುವ ಬದಲಿ ಕಡಿಮೆ ಆಕೋತ ಬರ್ತಾ ಇದೆ. ಯಾಕಂದ್ರೆ ನೀವು ಬೆಲೆ ಏರಿಕೆ ಒಳಗ ಜನರಿಗೆ ಉಳಿತಾಯ ಮಾಡಕ್ ಸಾಧ್ಯ ಇಲ್ಲ, ಸರಿಯಾದ ಊಟೋಪಚಾರಗಳನ್ನ ಮಾಡ್ಲಿಕ್ಕೂ ಅಸಾಧ್ಯವಾದಂತಹ ಸ್ಥಿತಿಗೆ ಈಗ ಬಂದು ತಲುಪಿಬಿಟ್ಟಾರ. ಇದು ಏನು ಜನರಲ್ಲಿ ಇದನ್ನ ನಾವು ಬದಲಾವಣೆ ಮಾಡ್ಕೋಬೇಕು, ನಮ್ಮ ಬದುಕನ್ನು ನಾವು ಎತ್ತರಕ್ಕೆ ಒಯ್ಯಬೇಕು ಅನ್ನುವಂತಹ ಮನಸ್ಸಿನಲ್ಲಿ ಜನರಿಗೆ ಭಾವನೆ ಬಂದೈತಿ. ಈ ಭಾವನೆಯಿಂದಾಗಿನ ಅವ್ರು ಎಲ್ಲಾರು ನಾವು ಹೋಗೋಕ್ಕಿಂತಲೂ ಮೊದಲ ಸರ್ ಏನು ಹೇಳೋ ಅವಶ್ಯಕತೆ ಇಲ್ಲ, ನಾವು ಪರಿವರ್ತನೆ ಬೇಕಾಗೈತಿ, ನಾವು ಈ ಸಲ ತಿಮ್ಮಾಪುರ ಸಾಹೇಬ್ರನ್ನ ಆರಿಸ್ತಿರ್ತೀವಿ, ನೀವು ಜನರಿಗೆ ಒಳ್ಳೇದು ಮಾಡುವಂತ ಶಕ್ತಿ ಕೇವಲ ಕಾಂಗ್ರೆಸ್ಸಿಗರಿಗೆ ಮಾತ್ರ ಐತಿ, ಉಳಿದವರೆಲ್ಲಾರು ಭಾಷಣ ಮಾಡಕ್ ಅಷ್ಟ ಸೀಮಿತದಾರ ಅಂತ ಹೇಳಿ ಅವರು ನಮಗ ತಮ್ಮ ವಿಲ್ಲಿಂಗ್ಲಿ ಹೇಳ್ತಾರ. ಯಾರಿಗೂ ಅದೇ ಏನಾದ್ರೂ ಖರ್ಚು ವೆಚ್ಚಗಳ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಏನಾರು ಬೇಕಂದ್ರೆ ನಾವ ಜೋಳಿಗೆ ಹಾಕಿ ಕೊಡ್ತೀವಿ, ಖರೆ ನೀವು ಯಾವ್ದ್ರ ಬಗ್ಗೆನೂ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಸಾಹೇಬರ ಗೆಲುವು ಮಾತ್ರ ನಾವು ಅದನ್ನ ವೇಟ್ ಮಾಡಾಕ್ತಿವಿ, ಅದರ ಗೆಲುವು ಆಗೇ ಆಕೈತೆ ಅಂತೇಳಿ ಜನಸಾಮಾನ್ಯರ ಮನಸ್ಸಿನೊಳಗ ಕಾಂಗ್ರೆಸ್ ಬರ್ತೈತೆ ಅನ್ನುವಂತ ಭಾವನೆ ಬಂದ್ಬಿಟ್ಟತ್ರಿ. ನಿಮ್ಮ ಕ್ಯಾಂಡಿಡೇಟ್ ಬಂದ ನಂತರ ಪರಿವರ್ತನೆ ಏನಾಗಬಹುದು ಅನ್ನೋದು ಇಷ್ಟೆಲ್ಲ ವಿಚಾರಗಳು ನೀವು ಇಟ್ಟಿದ್ದೀರಿ. ಈಗ ಮುಂದೆ ಬಹಳಷ್ಟು ಜನ ತೊಂದರೆಯಲ್ಲಿದ್ದಾರೆ. ಕಬ್ಬು ಬೆಳೆಗಾರರಿದ್ದಾರೆ, ರೈತರು ಇದ್ದಾರೆ, ಬಹಳಷ್ಟು ಜನರಿಗೆ ಬಹಳಷ್ಟು ತೊಂದರೆಗಳು ಅದಾವು. ನಿಮ್ ಕ್ಯಾಂಡಿಡೇಟ್ ಬಂದ ನಂತರ ಅದೆಲ್ಲ ಹೆಂಗ ಪರಿವರ್ತನೆ ಆಗಬಹುದು? ಇವತ್ತಿನ ದಿವಸ ಮುಖ್ಯವಾಗಿ ನಮ್ಮ ತಾಲೂಕಿನಾಗ ರೈತರು ಕಬ್ಬನ್ನ ಮೇಜರ್ ಆಗಿ ಬೆಳಿತಾರೆ. ಅದೇ ಒಂದು ಮುಖ್ಯ ಬೆಳೆ ನಮಗ. ರೈತರ ಸಮಸ್ಯೆ ಏನೈತಪ್ಪ ಅಂದ್ರ ಪ್ರತಿ ವರ್ಷ ಅವರು ಹೋರಾಟ ಮಾಡಿ ತಮ್ಮ ದರವನ್ನ ತಾವು ನಿಗದಿಪಡಿಸ್ಕೋಬೇಕಾಕತಿ. ಅದ ಕೊನೆಗೆ ಏನಾಕತಿ ಅಂದ್ರ ಅವ್ರ ಎಷ್ಟೇ ಹೋರಾಟ ಮಾಡಿದ್ರು ಕೊನೆಗೆ ಎಲ್ಲಾ ಬಿಲ್ ಏನಾಗಬೇಕಾಗಿರ್ತೈತಿಲ್ಲ, ಎಲ್ಲಾ ಒಂದು ಒಕ್ಕೂಟದಾಗ ಏನದ ಚರ್ಚೆ ಆಗಿರ್ತೈತಿ, ಅದೇ ರೇಟ್ ಅನ್ನ ಮತ್ತ ರೈತರಿಗೆ ಸಿಗ್ತೈತಿ. ಹಿಂದೆ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಅಧಿಕಾರಕ್ಕಿದ್ದಾಗ ಯಾರೂ ಕಬ್ಬಿಗೆ ಬೆಂಬಲ ಬೆಲೆಯನ್ನ ಕೊಟ್ಟಿದ್ದಿಲ್ಲ. ಏಕಮಾತ್ರ ವ್ಯಕ್ತಿ ಯಾರಪ್ಪ ಅಂದ್ರ ಸಿದ್ದರಾಮಯ್ಯ ಸಾಹೇಬರು 350 ರೂಪಾಯಿ ಬೆಂಬಲ ಬೆಲೆಯನ್ನ ಕೊಟ್ರ. ಬೇರೆ ಬೆಳೆಗಳಿಗೆ ನಾವು ಬೆಂಬಲ ಬೆಲೆಯನ್ನು ಕೊಡೋದು ನೋಡಿವ್. ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಂದ್ರೆ ಶಾಶ್ವತವಾಗಿ ರೈತರ ಸಮಸ್ಯೆಯನ್ನ ದೂರ ಮಾಡಿ ಅವರಿಗೆ ಒಂದು ನೆಮ್ಮದಿಯಂತ ಬದುಕನ್ನ ಕಟ್ಟಿ ಕೊಡಬೇಕಂತ ಹೇಳಿ ಆಲ್ರೆಡಿ ನಮ್ಮ ಪಕ್ಷದವರು ಸಂಕಲ್ಪ ಮಾಡ್ಯಾರ. ಇನ್ನು ಎರಡನೇದ ಮುದುವದಾಗ ಬಹಳಷ್ಟು ಜನರು ವಸತಿ ರಹಿತವಾಗಿ ಬಹಳಷ್ಟು ಜನ ಅದಾರ, ಅಲ್ಲೆಲ್ಲಿಗೆ ಜೋಪಡಿ ಹಾಕೊಂಡದಾರ, ಕೆರಿ ಮ್ಯಾಗ ಸಣ್ಣ ಮನೆಯೊಳಗದಾರ. ಅವ್ರಿಗೆ ನಿಜವಾಗ್ಲೂ ಯಾರಿಗೆ ಮನೆಗಳ ಅವಶ್ಯಕತೆ ಐತಿ ಅವ್ರಿಗೆ ಯಾರಿಗೂ ಮನೆಗಳು ಸಿಕ್ಕಿಲ್ಲ. ಕೇವಲ ಒಂದು ಸಮುದಾಯಕ್ಕೆ ಒಂದು ಕಾರ್ಯಕರ್ತರಿಗೆ ಮಾತ್ರ ಮನೆಗಳು ಸಿಕ್ಕೋತ ಹೋಗ್ಯಾವ. ಹಿಂಗಾಗಿ ನಾವು ಈ ಅಧಿಕಾರಕ್ಕೆ ಬಂದ ತಕ್ಷಣ
ಏನ್ ನಮ್ಮ ಸಾಹೇಬ್ರ ಏನ್ ಹೇಳ್ಯಾರಂದ್ರ, ನಮ್ಮ ಪಕ್ಷದ ಮುಖಂಡರು ಏನ್ ಹೇಳ್ಯಾರಂದ್ರ, ಒಂದ್ 4-5 ಎಕರೆ ಹೊಲ ತಗೋದು, ಮತ್ತೊಂದು 4-5 ಜಾಗದಾಗ ಇಂಥವ್ 4-5 ಎಕರೆ ಹೊಲ ತಗೊಂಡ ಈ ಗಾಂಧಿನಗರ ಆಗಿರ್ಬೋದು, ಕೆರೆ ಸುತ್ತಲಿನ ಜನ ಇರ್ಬೋದು, ನಿಜವಾಗ್ಲೂ ಯಾರಿಗೆ ಮನೆ ಇಲ್ಲದ ಬದುಕು ಮಾಡಾಕ್ತಾರ, ಅತಿ ಬಡವರು ಯಾರದಾರ, ಯಾರಿಗೆ ಮನೆಗಳ ಅವಶ್ಯಕತೆ ಐತಿ, ಅವ್ರಿಗೆ ಸರ್ಕಾರದ ವತಿಯಿಂದ ಕೊಳಚೆ ಅಭಿವೃದ್ಧಿ ನಿಗಮಗಳಿಂದ ಬೇರೆ ಬೇರೆ ನಿಗಮಗಳದಾವ, ಅವುಗಳಿಂದ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಈ ಎಲ್ಲ ಪ್ರತಿಯೊಬ್ಬರಿಗೂ ಮನೆ ಕೊಡ್ಬೇಕಂತ ಹೇಳಿ ನಮ್ಮದೊಂದು ಉದ್ದೇಶ ಐತಿ. ಇನ್ನು ನಾವು ಚಿಕ್ಕವರಿದ್ದಾಗ ಮನೆ ಮುದೋಳದಾಗ ಮುದೋಳ ಎದಕ್ ಪ್ರಸಿದ್ಧಿ ಇತ್ತಂದ್ರೆ 2 ಹೊತ್ತು ನೀರ್ ಬರ್ತಿದ್ವು ರೀ. ಮುಂಜಾನೆ ಅರ್ಧ ತಾಸ, ಸಂಜೆಕ್ ಅರ್ಧ ತಾಸ ನೀರ್ ಬರ್ತಿದ್ವು. ಈಗ ಅದ್ ಏನಾತ್ರಿ, ಆಮೇಲೆ 1 ದಿವ್ಸಕ್ಕೆ ಬರ್ತದ, 1 ಹೊತ್ತು ಬತ್ತ, ಆಮೇಲೆ 1 ದಿವ್ಸ ಹೋತ, 4 ದಿವ್ಸ ಹೋತ, 15 ದಿವ್ಸ ಹೋತ, ಒಮ್ಮೊಮ್ಮೆ ನಮಗ್ ತಿಂಗಳಗಟ್ಲೆ ನೀರ್ ಬಂದಿಲ್ಲ. ಮತ್ತ ಈಗ ಎಲ್ಲಾರು ಏನ್ ಹೇಳ್ತಾರಂದ್ರ ಗದಿ ಸರಿಯಾದ ಉತ್ತರ, ರೆಡಿ ಉತ್ತರ ಏನಪ್ಪಾ ಅಂದ್ರೆ, ನಾವು 24x7 ವಾಟರ್ಕ ಮಾಡಾಕ ನಾವು ಅದನ್ನ ಕಾಮಗಾರಿ ಚಾಲೂ ಮಾಡಿವಿ. ಎಷ್ಟು ವರ್ಷ ಆಗ್ತದ ನಾ ಕಾಮಗಾರಿ ನೀವು ಹೇಳಕತ್ತೆ? 15 ದಿವ್ಸ ಗಟ್ಲೆ, 20 ದಿವ್ಸ ಗಟ್ಲೆ ನೀರ್ ಬರಾಕತ್ತಾವ ಅಂದ್ರ ಇಷ್ಟು ದಿವ್ಸ ನೀವು ಏನ್ ಮಾಡ್ರಿ? ಇವತ್ತು ಇಲೆಕ್ಷನ್ ಬಂದೈತಲ್ಲ ಅಂತ ನಾವು ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ತೀರಿ. ಯಾವತ್ತು ಜನಸಂಖ್ಯೆ ಹೆಚ್ಚಾದಂಗ ಅದರ ತಕ್ಕಂಗ ನಾವು ಸೌಲಭ್ಯಗಳನ್ನು ಜನರಿಗೆ ಅಪ್ಗ್ರೇಡ್ ಮಾಡಿ ನಾವು ಪ್ರತಿ ದಿವ್ಸ ನೀರ್ ಬರುವಂಗ ಮಾಡ್ಬೇಕಾಗಿತ್ತ. ಬೇರೆ ಬೇರೆ ಊರಾಗ ನೋಡ್ರಿ, ಬಿಜಾಪುರದಾಗ ಒಟ್ಟ ನೀರ್ ಕಾಣಲಾರದ ಜನ ಇವತ್ತ 24 ತಾಸು ನೀರ್ನಾಗ ಇರ್ತಾರ. ಮನುಷ್ಯಾಗ ಮೂಲ ಅವಶ್ಯಕತೆ ಏನಪ್ಪಾ ಅಂದ್ರ ನೀರಿಂದ ಐತಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಒಳಗ ಬಹಳಷ್ಟು ಶಿಷ್ಯ ವೇತನ ಬರ್ತಿತ್ತು, ಸ್ಕಾಲರ್ಶಿಪ್ ಬರ್ತಿತ್ತ. ಈಗ ಅದು ಬಹಳಷ್ಟು ಕಡಿಮೆ ಆಗಿಬಿಟ್ಟೈತಿ. 1000 ಗಟ್ಲೆ ಬರೋದು ಈಗ 100 ಗಟ್ಲೆ ಬರಾಕತೈತೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗಾಕತೈತೆ. ಹಿಂಗ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮಲ್ಲಿ ಹಳ್ಳಿಯಾಗ ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ, ವೃದ್ಧರಿಗೆ ಬಹಳಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಈ ಸಲ ಹಮ್ಮಿಕೊಳ್ಳೈತಿ. ಮನೆಗೆ 200 ಯೂನಿಟ್ ವಿದ್ಯುತ್ ಅನ್ನು ಉಚಿತವಾಗಿ ಕೊಡದೈತಿ. ಮುಂದ ನಿರುದ್ಯೋಗಿ ಯುವತಿಯರಿಗೆ, ಪದವಿಯನ್ನ ಪೂರೈಸಿದವರಿಗೆ 3000 ಮತ್ತು ಡಿಪ್ಲೊಮಾ ಮತ್ತು ITI ಆದವರಿಗೆ 1500 ರೂಪಾಯಿಯನ್ನ ಕೊಡುವಂತ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮಾಡಾಕತೈತಿ. ಅದೇ ರೀತಿಯಾಗಿ ಮಹಿಳೆಯರಿಗೆ ಮತ್ತು ವೃದ್ಧರಿಗೆ ಉಚಿತ ಬಸ್ ಪಾಸ್ ಅನ್ನು ವಿತರಣೆಯನ್ನು ಮಾಡೋದೈತಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ ನಮ್ಮ ದೇಶದ ಬೆನ್ನೆಲುಬು ಯಾರಪ್ಪಾ ಅಂದ್ರ ರೈತರು ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲ ಆತಂದ್ರ ದೇಶದ ಭವಿಷ್ಯ ಬದಲಾವಣೆ ಆಗ್ತೈತೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಏನು ಬೇಕಾಗೈತ್ಲ ಅವ್ರಿಗೆ ಮ್ಯಾಕ್ಸಿಮಮ್ ಅವರ ಶಿಕ್ಷಣ ವ್ಯವಸ್ಥೆಗೆ ಅವ್ರಿಗೆ ಏನು ಅನುಕೂಲ ಬೇಕಲ್ಲ ಅದನ್ನೆಲ್ಲ ನಮ್ಮ ಸರ್ಕಾರ ಮಾಡ್ತೈತಿ. ಮುಂದ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿ ಊಟದ ಕಾರ್ಯಕರ್ತೆಯರು, ಇವನ್ನೆಲ್ಲ ಮತ್ತು ಸರ್ಕಾರ ಅವರಿಗೆ ಪ್ರೋತ್ಸಾಹನ ಹೆಚ್ಚಿನ ಪ್ರಮಾಣದಾಗ ಕೊಟ್ಟ ಇಡೀ ಬಡವ ಬಲ್ಲಿದಾನದ ಸರ್ವ ಜನಾಂಗಕ್ಕೂ, ಸರ್ವ ಕ್ಷೇತ್ರಕ್ಕೂ ಎಲ್ಲರಿಗೂ ಸರ್ಕಾರ ಎಲ್ಲರಿಗೂ ಒಳ್ಳೇದು ಮಾಡ್ತೈತೆ ಅನ್ನುವಂತ ಭರವಸೆ ನಮಗೈತಿ. ಯಾಕಂದ್ರೆ ನಮ್ಮ ನಾಯಕರು ಹಿಂದೆ ನುಡಿದಂತೆ ನಡೆದಾರ. ನಮ್ಮಲ್ಲಿ ಯಾರೂ ಸುಳ್ಳು ಮಾತಾಡಂಗಿಲ್ಲ. ಸುಳ್ಳು ಮಾತಾಡುವಂತ ಜಾಯಮಾನ ಕಾಂಗ್ರೆಸ್ ನಾಯಕರಿಗಿಲ್ಲ. ಹಿಂದೆ ಸಿದ್ದರಾಮಯ್ಯ ಸಾಹೇಬರು ತಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಪ್ರತಿಯೊಂದು ಭರವಸೆಯನ್ನು ಈಡೇರಿಸ್ಯಾರ. ಅದೇ ರೀತಿಯಾಗಿ ಇದು ಸಲ ನಾವು ಕೊಟ್ಟಂತ ಮಾತನ್ನು ಉಳಿಸ್ಕೋತೀವಿ, ಮುದೋಳ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ನಾವು ವಿಶ್ವಾಸವನ್ನು ವ್ಯಕ್ತಪಡಿಸ್ತೀವಿ. नाजरीन, जैसा कि आप हजरात हमारे साथ जो जिम्मेदार अहबाब हैं उनसे गुफ्तगू सुन रहे हैं, अभी हमारे एक और मेहमान हैं आली जनाब गैबू साहब मोमिन, जो ज़िला वक्फ बोर्ड के वाइस प्रेसिडेंट हैं. उनसे भी चंद बातें जानते हैं. अस्सलाम वालेकुम। वालेकुम अस्सलाम. सबको मेरी एक गुजारिश है, सबको ये गुजारिश है, बोले तो एक 20 बरस हुआ इनका जुल्म सह ले रहे हैं. अभी सब जने मेहरबानी कर को अपने अपने पड़ोसियों को, अपने रिश्तेदारों को ये खबर पहुंचाना चाहिए कि ये हमारे कौम के लिए, हमारे लिए चल उठ को वोट पाने का इतना नहीं है. ये है हमारा गवाही देने का वक्त आया है. अभी सब जने गवाही दो, सब जने ये गवाही दो कि हमें सच्चे की तरफ हैं, सच की तरफ हैं, झूठ की तरफ नहीं है. अब सिर्फ झूठ बोल रहे हैं, जुमले बोल रहे हैं, धोखा दे रहे हैं, फिर भी उनका ही चल रहा है. अभी तुम्हें जितना भी उठ चढ़ को वोट पाएंगे इंशाल्लाह सबको, या हमारे कौम को, या हमारे हिंदुस्तान को, या हमारे कर्नाटक को, या हमारे गरीबी को चल बुड़कर साथ मिलेंगे. आप हजरात ये तमाम बातें सुने हैं. मैं दरख्वास्त करता हूं कि अगर आपको ये बातें अच्छी लगी हो, ज़रूर हमारे MRF TV कर्नाटका को सब्सक्राइब करें. ज़्यादा से ज़्यादा हमारे तमाम वीडियोस को शेयर करके दूसरों तक पहुंचाकर हमारा ताउन करें.